ಶಾಂಪೂ ಮಾಡುವಾಗ ಈ ಎರಡು ವಸ್ತುನ ಮಿಕ್ಸ್ ಮಾಡ್ರೆ ಸಾಕು, ನಿಮ್ಮ ಕೂದಲು ಇಷ್ಟು ಉದ್ದ ದಪ್ಪ ಸಿಲ್ಕಿ ಶೈನಿ ಬರ್ತಾವಂದ್ರೆ ನೀವು ನಂಬೋಕ್ಕೂ ಆಗೋದಿಲ್ಲ. ಬರೀ 2 ವಾರ, ಬರೀ 2 ಸಾರಿ ಶಾಂಪೂದೊಳಗಿದ್ರೆ ಮಿಕ್ಸ್ ಮಾಡಿರಿ ಈ ಎರಡು ವಸ್ತುನ. ಹವು ಹಾರಬೇಕು ನೀವು. ನಿಮ್ಮ ಕೂದಲು ಇಷ್ಟು ಜಲ್ದಿನ ಉದುರೋದು ನಿಲ್ತಾವೆ. ನಿಮ್ಮ ಕೂದಲು ಉದ್ದ ಬರ್ತಾವೆ, ದಪ್ಪ ಬರ್ತಾವೆ, ಸಿಲ್ಕಿ ಆಗ್ತಾವೆ, ಹೊಳಪು ಬರುತ್ತೆ, ಇಚ್ಚಿನೆಸ್ ದೂರ ಆಗುತ್ತೆ. ಎಲ್ಲನೂ ಇಲ್ಲಿ ಒಂದು ಮನೆ ಮದ್ದೊಳಗೆ ಸೊಲ್ಯೂಷನ್ ಅದ ರೀ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಇಲ್ಲಿ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಸ್ಕಿಪ್ ಮಾಡ್ದಂಗೆ ಎಂಡ ತನಕ ನೋಡಿರಿ. ₹0 ಖರ್ಚೊಳಗೆ ನಿಮ್ಮ ಕೂದಲು ಉದುರೋದು ನಿಲ್ಲಿಸ್ಬೋದು, ನಿಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡಿಸ್ಬೋದು, ನಿಮ್ಮ ಕೂದಲಿಗೆ ಡೈ ಸಹಿತ ಇಲ್ಲಿ ಹಾಕ್ಬೋದು. ನೀವು ಹೊರಗಡೆಯಿಂದ ಡೈ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಕೂದಲೇ ಬೆಳ್ಳಗಾಗ್ಯಾವ ಅಂಥೇಳಿ ಎಲ್ಲ ವಯಸ್ಸಿನವರು ಇದನ್ನು ಯೂಸ್ ಮಾಡ್ಬೋದು. ನನ್ನ ಮಗಳು 7 ವರ್ಷದವಳು ಇದ್ದಾಳೆ, ಅವಳಿಗೆ ಸಹಿತ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಮೊದಲೇದಾಗಿ ಬಂದುಬಿಟ್ಟು ಸಕ್ಕರೆ ತೊಗೊಂಡಿನಿ. ಇದೇನಪ್ಪ ಸಕ್ಕರೆ ಹಾಕಿದ್ರೆ ಕೂದಲೆಲ್ಲ ಜಿಬಿಟ್ ಆಗ್ತಾವಂತೆ. ಏನೂ ಇಲ್ಲರಿ, ಏನೂ ಆಗೋದಿಲ್ಲ. ನಾನು ಇದನ್ನು ವಾರದಲ್ಲಿ 1-2 ಸಾರಿನಾದರೂ ಯೂಸ್ ಮಾಡೇ ಮಾಡ್ತೀನಿ. ನನ್ನ ಮಗಳಿಗೂ ಮಾಡ್ತೀನಿ, ನಾನು ಮಾಡ್ತೀನಿ. ಅವಳು ಕೂದಲು ಇಷ್ಟು ದಪ್ಪ ಅದಾವ, ನಿಮಗೆ ರಿವೀಲ್ ಮಾಡ್ತೀನಿ ಒಂದು ಸಾರಿ ಖಂಡಿತ. ಇವಾಗ ಅವಳು ಸ್ಕೂಲಿಗೆ ಹೋಗಾಳಂತೇಳಿ ನಾನು ಅವಳನ್ನ ಜಾಸ್ತಿ ಇದು ಮಾಡತ್ತಿಲ್ಲ, ಅವ್ರದ್ದು ಎಕ್ಸಾಮ್ ನಡೆದಾವ. ನಾನು ಇಲ್ಲಿ ಸಕ್ಕರೆ ತೊಗೊಂಡೇನಿ. ಸಕ್ಕರೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಲ್ಲಿ ಯಾವುದೇ ಒಂದು ಫಂಗಸ್ಸು ಇನ್ಫೆಕ್ಷನ್ ಅದು ಏನರ ಇದ್ರೆ ಅದನ್ನು ತೆಗೆದು ಹಾಕುವಂಥ ಕೆಲಸ ಮಾಡುತ್ತೆ ರೀ. ನಮ್ಮ ಕೂದಲು ಜಲ್ದಿ ಉದುರೋದು ನಿಲ್ಲುತ್ತೆ. ಆಮೇಲೆ ನಮ್ಮ ಒಂದು ಕೂದಲಿಗೆ ಹೊಳಪು ತರುವಂಥ ಕೆಲಸ ಮಾಡುತ್ತೆ. ಇವಾಗ ನೋಡಿರಿ, ಒಬ್ಬೊಬ್ಬರು ಕೂದಲು ದಪ್ಪ ಇರ್ತಾವೆ, ಬಟ್ ಹೊಳಪೇ ಇರೋದಿಲ್ಲ, ಕಳೆನೇ ಇರೋದಿಲ್ಲ, ಒಂಥರ ಜಿಬಿಟ್ ಥರ ಇರ್ತಾವೆ. ಸೊ ಅದಕ್ಕೆಲ್ಲ ಭಾಳ ಒಳ್ಳೇದ್ರಿ ಇದು ಶುಗರ್, ಸಕ್ಕರೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಜೇನುತುಪ್ಪ. ಇದೇನು ಸ್ವೀಟ್ ಮಾಡತ್ತಾರೇನೇ ಇವರು ಅಂತ ಯೋಚನೆ ಮಾಡತ್ತೀರಿ, ಇಲ್ಲರಿ. ಇದನ್ನು ಯೂಸ್ ಮಾಡಿ ನೋಡ್ರಿ, ನಿಮಗೆ ಅರ್ಥ ಆಗುತ್ತೆ ಇದು ಎಷ್ಟೊಂದು ಒಳ್ಳೆ ಒಂದು ರೆಮಿಡಿ ಐತಂತೆ. ಏನಪ್ಪ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅಂತೀರಿ. ಆಮೇಲೆ ಬಿಳಿ ಕೂದಲೇನ ಆಗಿಬಿಡ್ತಾವೆ ಜೇನುತುಪ್ಪ ಹಚ್ಕೊಂಡ್ರಂತ ಹೆದರ್ಸ್ತಿರ್ದಿರಿ ಮೊದಲು. ಏನೂ ಇಲ್ಲರಿ, ನಾ ಇದನ್ನು ಯೂಸ್ ಮಾಡ್ತಾ ಇದ್ದು ಒಂದು 5-6 ವರ್ಷ ಆಯ್ತು. ನನಗೆ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕೈತಂದ್ರೆ ಹೇಳೋಕ್ಕೂ ಆಗೋದಿಲ್ಲ ರೀ. ನೀವು ಜಸ್ಟ್ ಬರೀ ಒಂದು ಸರಿ ಯೂಸ್ ಮಾಡಿರಿ ಸಾಕು, ನಿಮಗೆ ಅದ್ರದ್ದು ಒಂದು ರಿಸಲ್ಟ್ ನಿಮಗೆ ಕಣ್ಣು ಮುಂದೆ ಬರುತ್ತೆ. ನಾ ಹೇಳೋ ಅವಶ್ಯಕತೆ ಇಲ್ಲ, ಬಂದು ಫೀಡ್ಬ್ಯಾಕ್ ನೀವೇ ಕೊಡ್ತೀರಿ. ನಾ ಇಲ್ಲಿ ಜೇನುತುಪ್ಪ ಎದಕ್ಕೆ ಹಾಕೇನಪ್ಪ ಅಂದ್ರೆ ನಮ್ಮ ಕೂದಲಿಗೆ ಹೊಳಪು ತರುತ್ತೆ, ನಮ್ಮ ಕೂದಲನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಮ್ಯಾನೇಜಬಲ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕಾಫಿ ಪೌಡರ್ ಯಾಕೆ ತೊಗೊಳ್ಳೋದಂತಂದ್ರೆ, ಕಾಫಿ ಪೌಡ್ರ್ ನಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಇರುವಂಥ ಹೊಲಸನ್ನು ತೆಗೆದುಹಾಕಿ ನಮ್ಮ ಸ್ಕ್ಯಾಲ್ಪನ್ನು ಸ್ವಚ್ಛಗೊಳಿಸುತ್ತೆ. ಹಂಗೆ ಸ್ವಚ್ಛ ಇತ್ತಂದ್ರೆ ನಮ್ಮ ಒಂದು ಸ್ಕ್ಯಾಲ್ಪ್, ನಮ್ಮ ಕೂದಲು ಉದುರೋದು ಜಲ್ದಿ ನಿಲ್ಲುತ್ತೆ. ಆಮೇಲೆ ನಮ್ಮ ಕೂದಲು ಜಲ್ದಿನೇ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಇದು ಒಂಥರ ಹೆಂಗಪ್ಪ ಅಂದ್ರೆ, ಎಲ್ಲಿ ಕೂದಲು ಇರೋದಿಲ್ಲ ಅಲ್ಲಿ ರೀಗ್ರೋತ್ ಮಾಡುವಂಥ ಒಂದು ಕೆಲಸ ಮಾಡಿದ್ರು. ಅಷ್ಟೊಂದು ಒಳ್ಳೆಯ ಒಂದು ಕಾಫಿ ಇದೊಂದು ಇಂಗ್ರೀಡಿಯೆಂಟ್ಸ್. ಬರೀ ಕುಡಿಯೋಕ್ಕಷ್ಟೇ ಇದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು. ಆಮೇಲೆ ಜೊತೆಗೆ ನಮ್ಮ ಕೂದಲಿಗೆ ಹೊಳಪು ತರುತ್ತೆ, ಜೊತೆಗೆ ನಮ್ಮ ಒಂದು ಕೂದಲು ಬೆಳ್ಳಗೆ ಆಗ್ತಾ ಇದ್ದರೆ ಅಲ್ಲಿ ಇದಕ್ಕೆ ಡೈ ಹಾಕುವಂಥ ಕೆಲಸ ಸಹಿತ ಮಾಡುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ತೊಗೊಳ್ರಿ, ಅದೇ ಇದೆ ಅಂತ ಏನೂ ಇಲ್ಲ. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ. ನಿಜವಾಗ್ಲೂ ನಾನು ಹೆಂಗೆ ಹೇಳ್ಬೇಕಂತ ಅರ್ಥ ಆಗುತ್ತಿಲ್ಲ. ಒಂದು ಸರಿ ಯೂಸ್ ಮಾಡಿರಿ ಸಾಕು. ಬಂದ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬಾರ್ರಿ. ನಿಮ್ಮ ಸಲುವಾಗಿ ನಾನು ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಎಲ್ಲನೂ ಇದನ್ನು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಂಡೇನಿ ರೀ. ಮಿಕ್ಸ್ ಮಾಡ್ಕೊಂಡು ನಾ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ವಿಟಮಿನ್ ಟ್ಯಾಬ್ಲೆಟ್ಸ್. ಇದು ಎಲ್ವಿನ್ ಅವ್ರದ್ದು 400ದ್ದು ಒಂದು ವಿಟಮಿನ್ ಟ್ಯಾಬ್ಲೆಟ್ಸ್. ಇದು ಪೂರ ಪ್ಯಾಕೆಟನ್ನು ತೊಗೊಂಡು ಬಂದುಬಿಡ್ರಿ. ಭಾಳ ಅಂದ್ರೆ ಭಾಳ ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಒಂದು ವೇಳೆ ಆಯಿಲ್ ಖರೀದಿ ಮಾಡೋಕ್ಕೆ ಹೋದ್ರೆ ಭಾಳ ತುಟ್ಟಿ ಬೀಳುತ್ತೆ ರೀ. ನಮ್ಮಂಥ ಮಧ್ಯಮ ವರ್ಗದವರಿಗೆ ಇದನ್ನು ಖರೀದಿ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಭಾಳ ತುಟ್ಟಿ ಇರುತ್ತೆ ರೀ. ಹಾಗಾಗಿ ಖರೀದಿ ಮಾಡ್ಬೋದು, ಬಟ್ ಭಾಳ ತುಟ್ಟಿ ಇರುತ್ತೆ. ನಾ ಇಲ್ಲಿ 1-2 ಕ್ಯಾಪ್ಸೂಲ್ನ ಯೂಸ್ ಮಾಡತ್ತೀನಿ. ಸೊ ಇದನ್ನೇ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಭಾಳ ಸ್ವಚ್ಛ ಇರುತ್ತೆ ರೀ. ಆಮೇಲೆ ನಮ್ಮ ಕೂದಲು ಬಿಗಿಗೊಳಿಸುತ್ತೆ ರೀ, ಹಗ್ಗದ ಥರ. ಜೊತೆಗೆ ನಮ್ಮ ಕೂದಲು ಉದುರದೇ ಇರೋಂಗೆ ನೋಡ್ಕೊಳ್ಳುತ್ತಾ, ಜೊತೆಗೆ ನಮ್ಮ ಒಂದು ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತಾ. ಎಲ್ಲದಕ್ಕಿಂತ ಮೇನ್ ಏನಪ್ಪ ಅಂತಂದ್ರೆ ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲದಕ್ಕಿಂತ ಒಳ್ಳೇದ್ರಿ. ಸೊ ಅದನ್ನು ಯೂಸ್ ಮಾಡಿರಿ. ಇಲ್ಲಿ ನಾ ಜಾಸ್ತಿ ಏನು ಹೇಳ್ಕೊತ ಹೋದ್ರಂಗಿಲ್ಲ, ಇವೆಲ್ಲ ಹೇಳ್ಕೊತ ಕುಂದ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು, ಅಥವಾ ಹೋಗಿ ಹಿಂದಿನ ವಿಡಿಯೋದೊಳಗೆ ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪು ₹1 ರೀ, ಬರೀ ಜಾಸ್ತಿ ಏನಿಲ್ಲ. ನಾ ಯಾಕೆ ಕ್ಲಿನಿಕ್ ಪ್ಲಸ್ ಶಾಂಪು ತೋರ್ಸಾತೇನೆ ಅಂದರೆ, ಎಂಥ ಒಂದು ಸಣ್ಣ ಹಳ್ಳಿ ಒಳಗೂ ಸಹಿತ ಪ್ರತಿಯೊಂದು ಹಳ್ಳಿಯೊಳಗೂ ಕ್ಲಿನಿಕ್ ಪ್ಲಸ್ ಶಾಂಪು ಭಾಳ ಈಸಿಯಾಗಿ ಸಿಗ್ತೈತಿ. ಒಂದು ವೇಳೆ ನಿಮ್ಮ ಹತ್ರ ಅದು ಇಲ್ಲಪ್ಪ ಅಂತಂದ್ರೆ, ನೀವು ಹೋಗಿ ನಿಮ್ಮ ಮನೆಯೊಳಗೆ ಯಾವುದನ್ನು ಯೂಸ್ ಮಾಡ್ತೀರ ಅದನ್ನು ಸಹಿತ ಇದನ್ನು ಇಲ್ಲಿ ಹಾಕಬಹುದು. ಇಲ್ಲಪ್ಪ ಅಂದ್ರೆ ಹರ್ಬಲ್ ಶಾಂಪು ನೀವು ಮನೆಯೊಳಗೆ ಮಾಡಿಕೊಂಡು ಯೂಸ್ ಮಾಡ್ತೇನೆ ಅಂದ್ರೆ ಅದನ್ನು ಸಹಿತ ಇದ್ರಾಗ ಮಿಕ್ಸ್ ಮಾಡಿಕೊಂಡು ನೀವು ಇಲ್ಲಿ ಹಾಕಬಹುದು. ಸೊ ಹಾಗಾಗಿ ನಾನು ಇಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನ ತೋರ್ಸಾತೀನಿ. ಸೊ ಈಗ ಸದ್ಯಕ್ಕೆ ಬಂದುಬಿಟ್ಟು ನಾನು ಮನೆಯೊಳಗೆ ಬೇರೆ ಶಾಂಪೂನ ಯೂಸ್ ಮಾಡ್ತೀವಿ.
ಅದನ್ನು ಇಲ್ಲಿ ನಾನಿಲ್ಲಿ ಹಾಕ್ಕೊಳ್ಳಿಕತ್ತೀನಿ. ಸೊ ನಾನು ಹೇಳಿದೆ ನಿಮಗೆ ನಿಮ್ಮ ಯಾವ ಶಾಂಪು ಯೂಸ್ ಮಾಡ್ತೀರಿ ಆ ಒಂದು ಶಾಂಪೂನ ಇಲ್ಲಿ ಯೂಸ್ ಮಾಡಿಕೊಳ್ರಿ. ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಸಹಿತ ಹೇಳ್ತೀನಿ. ನೀವು ಅರ್ಧಂಬರ್ಧ ನೋಡಿ ಆಮೇಲೆ ರಿಸಲ್ಟ್ ಸಿಗಲಿಲ್ಲ ಅಂತ ಅನ್ನಕ್ಕೆ ಹೋಗಬೇಡ್ರಿ, ನನ್ನ ಮೇಲೆ ಗೂಬೆ ಕುಂದ್ರಿಸ್ಬೇಡ್ರಿ. ಸೊ ಹಾಗಾಗಿ ಈ ಒಂದು ಶಾಂಪೂನ ಈ ರೀತಿ ನೀವು ಮಾಡಿಬಿಟ್ರಪ್ಪ ಅಂತಂದ್ರೆ ಬರೀ ವಾರದಲ್ಲಿ 1 ರಿಂದ 2 ಸರಿ ಯೂಸ್ ಮಾಡಿರಿ ಸಾಕು. ಬಟ್ ಎಲ್ಲಕ್ಕಿಂತ ಮೇನ್ ನಾ ಹೇಳೋದು ಏನಪ್ಪ ಅಂದ್ರೆ ಬರೀ 1 ಸಾರಿ ಯೂಸ್ ಮಾಡಿರಿ, ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇರುತ್ತೆ. ಆಮೇಲೆ 2-3 ಸರಿ ಯೂಸ್ ಮಾಡಿಬಿಟ್ರಪ್ಪ ಅಂತಂದ್ರೆ ರಾತ್ರಿ ಅಂತ ಹೇಳ್ತಾರಲ್ರಿ, ನಿಮ್ಮ ಕೂದಲು ಇಷ್ಟು ಉದ್ದ ಬರ್ತಾವೆ. ಯಾರಾದರೂ ಬೇರೆಯವ್ರು ನೋಡಿದರೆ ಏನಪ್ಪ ಇವ್ರು ಎಕ್ಸ್ಟೆನ್ಷನ್ ಎಲ್ಲ ಹೇರ್ ಹಾಕ್ಸಾಳೇನು, ಹೇರ್ ಮಾಡಿಸಿರ್ಬೇಕಂತ ಈ ಥರ ತಿಳ್ಕೊತಾರೆ. ನಿಜವಾಗ್ಲೂ ನೋಡಿರಿ, ನೀವು ಶರ್ತ್ ಇಲ್ಲಾಂದ್ರೆ ಚಾಲೆಂಜ್ ರೀ ನಿಮಗೆ. ಯೂಸ್ ಮಾಡಿರಿ, ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಳ್ರಿ. ನೀವು ಬೇಕಂದ್ರೆ ನೀರು ಸ್ವಲ್ಪ ಹಾಕ್ಕೊಳ್ಬಹುದು, ಇಲ್ಲಪ್ಪ ಅಂತಂತಂದ್ರೆ ಅವಶ್ಯಕತೆ ಇರೋಂಗಿಲ್ಲ. ಇದನ್ನು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ಬೇಕಂತಂತಂದ್ರೆ, ನೀವು ವಾರದೊಳಗೆ ಯಾವಾಗ ನೀವು ಸ್ನಾನ ಮಾಡ್ತೀರಿ ನೋಡ, ಅವಾಗ ಇದನ್ನು ಸ್ವಲ್ಪ 1-2-3 ಸ್ಪೂನ್ ತೊಗೊಂಡು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಪ್ಪ ಅಂದ್ರೆ ಒಂದು ಸರಿನೇ ಇದನ್ನು ಮಾಡಿ ಸಹಿತ ನೀವು ಇಡಬಹುದು, ಸ್ಟೋರ್ ಕೂಡ ಮಾಡಬಹುದು. ಇದ್ರೊಳಗೆ ನಾವು ಯಾವ ಪ್ರಿಸರ್ವೇಟಿವ್ ಇರೋದು ಹಾಕಲೇ. ಬಟ್ ನೀವು ಸ್ಟೋರ್ ಮಾಡ್ಬೇಕಂತಂದ್ರೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಡ್ರಿ, ಹಂಗನೇ ನೀವು ಇಡಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡು ಆಗಿಂದಾಗ 2 ನಿಮಿಷ ಆಗುತ್ತೆ ರೀ. ನೀವು ಆಗಿಂದಾಗ ಇನ್ಸ್ಟೆಂಟಾಗಿ ಮಾಡಿಕೊಂಡು ನೀವು ಶಾಂಪೂನ ಮಾಡಿಕೊಂಡು ಸೂಪರಾಗಿರುತ್ತೆ ರಿಸಲ್ಟ್. ಇಲ್ಲಿ ಯಾವ ಥರ ನಾವು ವಿಡಿಯೋ ತೋರ್ಸಾಕತ್ತೀನಿ ಇದೇ ಥರನೇ ನೀವು ಶಾಂಪೂ ಮಾಡಿರಿ, ಅಂದ್ರೆ ನಿಮ್ಮ ಕೂದಲು ಭಾಳ ಚಲೋತ್ತಂಗೆ ಬರ್ತಾವೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಆಗಾಕತ್ತಂತಂದ್ರೆ ತಾನೇ ಕೂದಲೆಲ್ಲ ರೀಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ. ಮತ್ತು ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.